ಕೆಳಗಡೆ 48 ಕೋಟಿಯ ಒಂದು ಅನುದಾನ ತಂದು ಬಂಜಾರ ಪಾರ್ಕ್ ಏನಪ್ಪ ಅಂತಂದ್ರೆ ನಮ್ಮದು ಕಟ್ಟೋಳಿ ಹತ್ತಿರ ಇರ್ತಕ್ಕಂಥ ಅಲ್ಲಿ ಒಂದು ಪಾರ್ಕ್ ವ್ಯವಸ್ಥೆ ಮಾಡಿದರು. ಆದರೆ ಈಗೇನಾಗಿದೆ ಸುಮಾರು ವರ್ಷ 1.5 ವರ್ಷದಿಂದ ಏನಪ್ಪ ಅಂದ್ರೆ ಪಾರ್ಕ್ನ ಏನಪ್ಪ ಅಂತಂದ್ರೆ ಎಲ್ಲ ಆ್ಯಕ್ಟಿವಿಟೀಸ್ಗಳು ಬಂದಾಗಿವೆ. ಬಂಜಾರ ಅದು ತಂದಿದ್ದ ಉದ್ದೇಶ ಏನಿತ್ತು ಅಂತಂದ್ರೆ ಬಂಜಾರ ಸಮಾಜ ಏನಪ್ಪ ಅಂತಂದ್ರೆ ಅಡವಿಯಲ್ಲಿ ಇರ್ತಕ್ಕಂಥ ಸಮಾಜ, ಅದರದೇ ಆದಂಥ ಒಂದು ಕಲೆ ವೈಭವ ಸಂಸ್ಕೃತಿ ಅದರದೇ ಆದಂಥ ಒಂದು ಸಂಸ್ಕೃತಿ ಇತ್ತು. ಇವಾಗೇನಪ್ಪ ಅಂತಂತಂದ್ರೆ ಆ ಸಂಸ್ಕೃತಿ ಮುಂದಿನ ಪೀಳಿಗೆಗೂ ಇರಬೇಕೆಂಬ ಒಂದು ಉದ್ದೇಶದಿಂದ ಅವ್ರದ್ದು ಉಡುಗೆ ಆಗಿರ್ಬೋದು, ಅವ್ರ ತೊಡುಗೆ ಆಗಿರ್ಬೋದು, ಅವ್ರ ವೇಷಭೂಷಣ ಆಗಿರ್ಬೋದು, ಅದು ಉಳಿಬೇಕು. ಈಗ ಯಾಕಂತಂದ್ರೆ ಆಧುನೀಕರಣದಾಗ ಅದು ಹೊಂಟು ಹೋಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ತಂದಿರತಕ್ಕಂಥ ಪಾರ್ಕ್ನ ವ್ಯವಸ್ಥೆ ಈಗ ಒಂದು ವರ್ಷದಿಂದ ಬಂದಾಗಿದೆ. ಮಾನ್ಯ ಘನತೆ ಹೊತ್ತಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಹೈದರಾಬಾದ್ ಕರ್ನಾಟಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುದಾನ ಸುಮಾರು 5,000 ಕೋಟಿಗಿಂತ ಹೆಚ್ಚಿಗೆ ಅನುದಾನ ಕೊಟ್ಟಿದ್ದಾರೆ. ನಾನು ಮಾನ್ಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಅವರಿಗೆ ಒತ್ತಾಯ ಮಾಡ್ತೀನಿ, ತಾವೇನಪ್ಪ ಅಂತಂದ್ರೆ ತಮ್ಮ ಅವಧಿಯಲ್ಲಿ ಆ ಪಾರ್ಕಿನ ಆ್ಯಕ್ಟಿವಿಟೀಸ್ಗಳು ಸರ್ ಅದ ನಿಮ್ಮ ಅವಧಿಯಲ್ಲಿ ಬಂಜಾರ ಪಾರ್ಕ್ ಆಗಿದೆ ಸರ್, ಅದು ಇದೆಲ್ಲ ಬಂಜಾರ ಅನುಕೂಲ ಆಗುತ್ತೆ. ಈಗ ಅದು ಟೋಟಲ್ ಕೆಲಸನ ಬಂದಾಗಿದೆ ನೋಡಿ. ನಾವಿದ್ದಾಗ ನಾವು ವಿಶೇಷವಾಗಿ ಆ ಸಮಯದಲ್ಲಿರ್ತಕ್ಕಂಥ ಗುಲ್ಬರ್ಗ ಪಾರ್ಲಿಮೆಂಟ್ ಮೆಂಬರ್ ಆದಂಥ ಸನ್ಮಾನ್ಯ ಶ್ರೀ ಉಮೇಶ್ ಜಾಧವ್ ಅವರು ಮತ್ತು ನಾವೆಲ್ಲ ಜೊತೆಗೂಡಿ ಇಲ್ಲಿ ಒಂದು ಬಂಜಾರ ಪಾರ್ಕ್ ಆಗಬೇಕು ಅಂತ ನಾವು ಉದ್ದೇಶಿಸಿಕೊಂಡು ಆ ಕೆಲಸ ಪ್ರಾರಂಭ ಮಾಡಿದ್ವಿ. ಆ ಸಮಯದಲ್ಲಿ ಸರ್ಕಾರ ಮೇಲೆ ಒತ್ತಡ ಹಾಕಿ 10 ಕೋಟಿ ಹಣ ತಂದು ಆ ಕಾಮಗಾರಿ ಕೂಡ ನಡೀತಾ ಇತ್ತು. ಅದು ಆದಮೇಲೆ ಅದು ನನ್ನ ಅನಿಸಿದ ಮಟ್ಟಿಗೆ KRDL ಮುಖಾಂತರ ಕಾರ್ಯ ನಡೀತಾ ಇತ್ತು. ನಾನು ಶಾಸಕನಾಗಿರುವವರೆಗೂ ಕೂಡ ಅಭಿವೃದ್ಧಿಯಲ್ಲಿ ಆಗ್ತಾಯಿತ್ತು. ಈಗ ಹೊಸದಾಗಿ 2023ರಲ್ಲಿ ಚುನಾವಣೆ ಆದ ನಂತರ ನಾನೇನು ಸೋತ ನಂತರ ಅಲ್ಲಿ ಯಾವುದೂ ಅಭಿವೃದ್ಧಿ ಆಗ್ತಾಯಿಲ್ಲ. ಈಗಿರ್ತಕ್ಕಂಥ ಶಾಸಕರು ಆ ಕಡೆ ಗಮನ ಕೊಡಬೇಕು. ಅದು ಒಂದು ಒಳ್ಳೆಯ ಯೋಜನೆ ಇದೆ. ನಾವು ಈಗ ನಮ್ಮ ಸರ್ಕಾರ ಇತ್ತು, ಒಂದು ವೇಳೆ ನಾವೆಲ್ಲ ಅಧಿಕಾರದಾಗಿದ್ದಾಗ ಇರ್ತೀವಿ ಅಂದರೆ ಅದಕ್ಕೆ ಇನ್ನೂ 16 ಕೋಟಿ ಯಾಕಂದ್ರೆ ಭಾಳ ದೊಡ್ಡ ಯೋಜನೆ ಮಾಡಬೇಕು.